ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೋಮವಾರ ಹಾಕಿದಂತಹ ಕೊರಿಯರ್ ಎಲ್ಲ ಸೇಫಾಗಿ ತಲುಪಿದೆ ಅಂತಲೂ ನನಗೆ ವಿಡಿಯೋ ಕಳಿಸಿದ್ದಾರೆ ಮತ್ತು ಫೋಟೋಗಳು ಕಳಿಸಿದ್ದಾರೆ. ಕೆಲವರು ನಿಮ್ಮ ಪ್ಯಾಕಿಂಗ್ ಯಾವ ಥರ ಇರುತ್ತೆ ಮತ್ತು ಗಿಡ ಸೇಫ್ಟಿಯಾಗಿ ಬರುತ್ತಾ, ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಎಲ್ಲ ಕ್ವಶನ್ನ ಕೇಳ್ತಾ ಇದ್ರು. ಅಂಥವರಿಗೆಲ್ಲ ನೋಡಿ ಇಲ್ಲಿದೆ ಉತ್ತರ. ಅವರಿಗೆ ಉತ್ತರ ಸಿಕ್ತು ಅಂತ ನಾನು ಅನ್ಕೊಳ್ತೀನಿ. ಇದು ನಮ್ಮ ಪ್ಯಾಕಿಂಗ್ ಈ ಥರ ಇರುತ್ತೆ. ಇದು ಬಳ್ಳಾರಿಗೆ ನಾವು ಕಳಿಸಿರೋಂತಹ ಪ್ಯಾಕಿಂಗು. ಅವರೇ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸೋಮವಾರದಿಂದ ಬುಧವಾರ ತನಕ ನನಗೆ ಡೈಲಿ ಪ್ಯಾಕಿಂಗ್ ಅಂದರೆ 30 ಪ್ಯಾಕಿಂಗ್ ಇರುತ್ತೆ ಒಂದು ದಿನಕ್ಕೆ. ಗಿಡ ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಬಿಚ್ಚೋಕೆ ಆಗಿಲ್ಲ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿರಾ. ಥ್ಯಾಂಕ್ ಯು ಮೇಡಮ್. ಮೊಗ್ಗೆಲ್ಲ ತುಂಬ ಇದ್ದಾವೆ, ಹೂ ಕೂಡ ಬಿಟ್ಟಿದೆ. ತುಂಬ ಥ್ಯಾಂಕ್ಸ್ ಮೇಡಮ್. ಇನ್ನು ಇದು ನಾನು ವಾಸ್ತು ಗಿಡ ಕಳಿಸಿದ್ನಲ್ಲ ನೋಡಿ, ಅದು ಅಷ್ಟೇ ತುಂಬ ಸೇಫ್ಟಿಯಾಗಿ ಹೋಗಿದೆ. ಇವೆಲ್ಲ ನಾನು ಸೋಮವಾರ ಹಾಕಿದಂತಹ ಕೊರಿಯರ್ಗಳು. ನನಗವರು ಕೆಲವರು ಫೋಟೋ ಕಳಿಸಿದ್ದಾರೆ, ಕೆಲವರು ವಿಡಿಯೋಗಳನ್ನ ಕಳಿಸಿದ್ದಾರೆ. ನೋಡಿ ಇವೆಲ್ಲ ತುಂಬ ಚೆನ್ನಾಗಿ ಹೋಗಿದೆ. ಇದು ಸಾಗರದ್ದು. ವಿಡಿಯೋ ಪೂರ್ತಿ ನೋಡಲ್ಲ ನೀವು, ವಿಡಿಯೋ ಅರ್ಧಂಬರ್ಧ ನೋಡ್ತೀರಾ, ಅವಾಗ ನಿಮಗೆ ಏನೂ ಗೊತ್ತಾಗೋದಿಲ್ಲ. ನಾನು ಅದಕ್ಕೆ ಹೇಳೋದು, ಪ್ರತಿಯೊಂದು ವಿಡಿಯೋದಲ್ಲೂ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳಿರ್ತೀನಿ, ಯಾವ ಗಿಡಗಳನ್ನ ಹಾಕಿರ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ನಾನು ಆವಾಗಲೇ ತೋರಿಸಿದ್ದು ಬಟನ್ ರೋಸು. ಮತ್ತು ಇನ್ನು ಇದು ದುಂಡು ಮಲ್ಲಿಗೆ ಗಿಡ ನೋಡಿ, ಈ ಸೈಜಲ್ಲಿ ಇರುತ್ತೆ. ಇಷ್ಟು ದೊಡ್ಡ ಗಿಡನೂ ಸಹ ಇರುತ್ತೆ. ಪ್ರತಿಯೊಂದು ಗಿಡದಲ್ಲೂ ಹೂವು ಇರುವಂತಹ ಗಿಡಗಳನ್ನೇ ನಾನು ಕಳಿಸ್ಕೊಡೋದು. ಮತ್ತು ಇದು ದುಂಡು ಮಲ್ಲಿಗೆ ಇದೆ, ಮತ್ತು ಸೂಜ್ ಮಲ್ಲಿಗೆ ಇದೆ, ಹೂವಿನ ಗಿಡನೂ ಸಹ ಇದೆ ನೋಡಿ. ಇನ್ನು ಇದು ಗಂಧರಾಜ ಹೂವು ನೋಡಿ, ಎಷ್ಟೊಂದು ದಪ್ಪನಾಗಿ ಬಿಟ್ಟಿದೆ. ಇದು 3 ಪೆಟಲ್ಲೂ ಇದೆ ಮತ್ತು ಒಂದೆಳೆನಲ್ಲೂ ಇದೆ ನೋಡಿ. ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಇನ್ನು ಇದು ನೋಡಿ, ಇದೊಂಥರ ದಾಸವಾಳ, ಮಧ್ಯದಲ್ಲಿ ಫುಲ್ಲು ಮೆರೂನ್ ಥರ ಇದೆ, ಸುತ್ತಲೂ ರೆಡ್ ಇದೆ. ಅಂದರೆ ನಾನು ಒಂದೊಂದು ದಿನ ಹೂವು ಅರಳಿರೋ ಅಂಥ ಹೂವನ್ನ ನೋಡಿಕೊಂಡು ನಾನು ವಿಡಿಯೋದಲ್ಲಿ ಹಾಕಬೇಕು. ಇವೆಲ್ಲರುಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಅದರಲ್ಲೂ ಡಬಲ್ ಪೆಟಲಲ್ಲಿ 6 ಕಲರ್ ಇದೆ ನನ್ನ ಹತ್ರ. ಹೆಚ್ಚು ಜನ ಡಬಲ್ ಪೆಟಲ್ಲೇ ಕೇಳ್ತಿದ್ದೀರಾ. 6 ಕಲರ್ ಇದೆ ನೋಡಿ. ಇದೊಂದು ಹೊಸದಾಗಿ ಅರಳಿರೋ ಹೂವು ಇದು. ಇನ್ನು ಇದು ಪರ್ಪಲ್ಲು ಸಿಂಗಲ್ ಪೆಟಲು, ಇದರಲ್ಲಿ ಡಬ್ಬಲ್ಲು ಇದೆ, ಸಿಂಗಲ್ಲು ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕಂತ 2 ಕಣ್ಣು ಸಾಲಲ್ವೇನೋ, ಅಷ್ಟು ಚೆನ್ನಾಗಿದ್ದಾವೆ. ಇದು ರೆಡ್ದು ಒಂದು ಬೊಗಸೆ ಎಷ್ಟಾಗಲ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಥರ ರೆಡ್ದು ಇದು. ನನ್ನ ಹತ್ರ ಡಬಲ್ ಪೆಟಲಲ್ಲಿ 6 ಕಲರ್ ಇದ್ದಾವೆ. ಕಲರನ್ನು ಇವಾಗ ಸ್ಟಾಕ್ ಇದೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಖಾಲಿ ಆದಮೇಲೆ ನನಗೆ ಕಲರ್ ಬೇಕಾಗಿತ್ತು ಡಬಲ್ ಪೆಟಲಲ್ಲಿ ಅಂದರೆ ಸಿಗೋದಿಲ್ಲ. ಯಾಕೆಂದರೆ ಕೆಲವೊಂದು ಡಬಲ್ ಪೆಟಲಲ್ಲಿ ರೇರ್ ಕಲರ್ಗಳು ಬೇಗ ಸಿಗೋದಿಲ್ಲ, ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ. ನೋಡಿ ಇದೇ ಒಂಥರ ಕಲರು, ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ಇನ್ನು ವೈಟ್ ಡಬಲ್ ಪೆಟಲಲ್ಲಿ ಕೇಳ್ತಿದ್ರಿ, ಅದು ವೈಟ್ ಇದೆ, ಅದು ಹೂ ಬಿಡೋವರೆಗೂ ನಾನು ವಿಡಿಯೋದಲ್ಲಿ ಹಾಕಲ್ಲ. ಇದು ಸಿಂಗಲ್ ಪೆಟಲು, ವೈಟಲ್ಲೇ ಸಿಂಗಲ್ ಪೆಟಲ್ ಇದೆ. ಡಬಲ್ ಪೆಟಲು ಖಾಲಿ ಆಯಿತು ಫಸ್ಟ್ ಇದ್ದವೆಲ್ಲ. ಇವಾಗ ಒಂದು ಬ್ಯಾಚ್ ಬಂದಿದೆ, ಅದಿನ್ನೂ ಹೂ ಬಿಟ್ಟಿಲ್ಲ. ಹೂ ಬಿಟ್ಟ ಮೇಲೆ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ವೈಟು ಡಬಲ್ ಪೆಟಲಲ್ಲಿ ಬೇಕು ಅಕ್ಕ ನನಗೆ ಅಂತ. ಅದಕ್ಕೋಸ್ಕರ ನಾನು ಎಷ್ಟು ಕಡೆ ಹುಡುಕಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ. ಇನ್ನು ಆರೆಂಜು ಸಿಂಗಲ್ ಪೆಟಲಲ್ಲೂ ಇದ್ದಾವೆ, ಮತ್ತು ಇದು ಇದೆ ನೋಡಿ. ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ಅವರು ನನಗೆ ಕೇಳ್ತಾರೆ, ನೀವು ಎಲೆ ನೋಡಿನೇ ಕಲರ್ನ ಗುರುತಿಸ್ತೀರಲ್ಲ, ಹೆಂಗೆ ಸಾಧ್ಯ ಇದು ಅಂತೆಲ್ಲ ಹೇಳ್ತಾರೆ. ಅದು ಒಂದು ರೀತಿ ಅನುಭವ ಅಂತಲೂ ಹೇಳ್ಬೋದು, ಇಲ್ಲ ಗಿಡಗಳ ಮೇಲೆ ನಾವಿಟ್ಟಿರೋ ಅಂತಹ ಪ್ರೀತಿ ಅಭಿಮಾನ ಅಂತಲೂ ಹೇಳ್ಬೋದು. ಇನ್ನು ನೋಡಿ, ಇದು ಒಂದು ಕಲರ್ ಒಂದೇ ಆದರೂ ಡಿಫ್ರೆಂಟ್ ಆಗಿದೆ ನೋಡಿ. ಇದೇ ಒಂಥರ ಅದೇ ಒಂಥರ ತುಂಬ ಚೆನ್ನಾಗಿದೆ ಕಲ್ಲರು. ಹಾಗಾಗಿ ನಾನು ಅದನ್ನು ಒಂದೇ ಕಡೆ ತೆಗೆದಿಟ್ಟಿದ್ದೀನಿ. ಕೆಲವೊಂದು ಸತಿ ನಾವು ಹೂ ಅರಳಿದಾಗ ಅದು ಕಲ್ಲರೇ ಸಪ್ರೇಟ್ ಮಾಡಿ ಡಿವೈಡ್ ಮಾಡಿ ಎತ್ತಿಟ್ಟಿರಬೇಕು ನೋಡಿ. ಅದನ್ನು ನೀವು ಗಮನಿಸ್ಬೋದು, ಒಂದೇ ಕಲರಲ್ಲಿ ಎಷ್ಟು ಡಿಫ್ರೆಂಟ್ ಇದೆ. ಇದೇ ಒಂಥರ ಕಲ್ಲರು, ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಕಲರ್ಗಳಂತೂ ವೆರೈಟಿ ಕಲ್ಲರು. ಹೇಳಬೇಕು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಂತೂ ತುಂಬ ರೇರ್ ಕಲರು. ಇದು ನೀಲಿದು, ಇದು ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಾ ಇದೆ, ಡೈರೆಕ್ಟಾಗಿ ನೋಡಿದ್ರೆ ಅದು ನೀಲಿದು. ತುಂಬ ಚೆನ್ನಾಗಿದೆ. ಇನ್ನು ನೋಡಿ, ಇದು ಡಬಲ್ ಪೆಟಲು ಪರ್ಪಲ್ಲು, ಅವಾಗೇ ತೋರಿಸಿದ್ನಲ್ಲ ಅದು ಸಿಂಗಲ್ಲು, ಇದು ಡಬ್ಬಲ್ಲು. ತುಂಬ ಚೆನ್ನಾಗಿದೆ ನೋಡಿ. ಆ ಗರಿ ಮೇಲೆ ಸುತ್ತಲೂ ಕಲ್ಲರೇ ಡಿಫ್ರೆಂಟ್ ಆಗಿದೆ. ಇನ್ನು ನೋಡಿ, ಇವೆಲ್ಲ ಅಷ್ಟಲಕ್ಷ್ಮಿ ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ಅಂದರೆ ಎಲ್ಲ ಖಾಲಿ ಆಯಿತು, ಇನ್ನು ಒಂದೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಅಷ್ಟಲಕ್ಷ್ಮಿ ಗಿಡಕ್ಕೆ ಮಾತ್ರ ನಾನು ಆ ಚಿಕ್ಕ ಪಾಟಲ್ಲಿರೋದನ್ನ ಹಂಗೆ ಪಾಟ್ ಸಮೇತ ಡೈರೆಕ್ಟಾಗಿ ಕಳಿಸ್ತೀನಿ. ಇನ್ನು ಬೇರೆ ಗಿಡಗಳಿಗೆಲ್ಲ ಆ ಥರ ಕಳ್ಸೋಕ್ಕಾಗೋದಿಲ್ಲ. ಇದು ಅಡೆನಿಯಮ್, ಇದು ಚೆನ್ನಾಗಿದೆ ನೋಡಿ. ಇದು ಅಷ್ಟೇ ಎಲ್ಲ ಖಾಲಿಯಾಗಿದೆ. ಇದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಕೇಳ್ತೀರಾ, ಅಕ್ಕ ನನಗೆ ಆ ಗಿಡ ಬೇಕಾಗಿತ್ತು, ಇದೆಯಾ ಅಂತ ಕೇಳ್ತೀರಾ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಇದ್ದಾಗ ಬೇಗ ಬೇಗ ಬುಕ್ ಮಾಡ್ಕೊಂಬಿಡಿ.
ಏನೇ ಆದರೂ ಅಷ್ಟೇ ಅಲ್ವಾ, ನಮಗದು ಸಿಕ್ತು ಅಂದ ತಕ್ಷಣವೇ ನಾವು ತೊಗೊಂಡ್ಬಿಟ್ರೆ ಬೆಸ್ಟು. ಆಮೇಲೆ ಹುಡ್ಕೋಕೆ ಹೋದರೆ ನಮಗೆ ಸಿಗೋದಿಲ್ಲ. ಯಾಕೆಂದರೆ ಇವೆಲ್ಲ ನನಗೆ ಅನುಭವ. ನೋಡಿ ಇನ್ನು ಮಳ್ಳೆ ಗಿಡದಲ್ಲೂ ಅಷ್ಟೇ ಹೂ ಬಿಟ್ಟಿರೋಂತಹ ಗಿಡನೇ ಕಳಿಸೋದು, ಮತ್ತು ಇಷ್ಟು ದೊಡ್ಡ ಗಿಡನೇ ಕಳಿಸೋದು. ಯಾಕೆಂದರೆ ಇವಾಗೆಲ್ಲ ತಗೊಂಡಿರೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ದೊಡ್ಡ ಗಿಡಗಳಿದೆ ಅಂತಲೂ ಸಹ ಗೊತ್ತಿರುತ್ತೆ. ಇನ್ನು ನೋಡಿ ಇದೇ ಒಂಥರ ಕಲ್ಲರು, ಅಂದರೆ ಒಂದಕ್ಕಿಂತ ಒಂದು ವೆರೈಟಿ ತುಂಬ ಚೆನ್ನಾಗಿದ್ದಾವೆ ನೋಡಿ. ಇದು ರೆಡ್ಡು, ಅವಾಗೇ ತೋರಿಸಿದ್ದು ಅದೇ ಒಂಥರ ರೆಡ್ಡು, ಇದೇ ಒಂಥರ ರೆಡ್ಡು, ಅಂದರೆ ಒಂದೇ ಕಲ್ಲರಲ್ಲಿ ಡಿಫ್ರೆಂಟ್ ಇರುತ್ತೆ ಹೂವುಗಳು. ನೋಡಿ ಇದು ಎಲೆ ನೀವು ಗಮನಿಸ್ಬೋದು, ಎಲೆ ಇದೇ ಬೇರೆ ಇದೆ, ಅವಾಗೇ ತೋರಿಸಿದ ರೆಡ್ಡು ಅದೇ ಬೇರೆ ಇದೆ. ಈ ಥರ ಆ ಎಲೆನೇ ತುಂಬ ಡಿಫ್ರೆಂಟ್ ಇರುತ್ತೆ. ಆ ಎಲೆ ನೋಡಿನೇ ನಾವು ಗುರುತಿಸ್ಬೋದು ಇದೇ ಬೇರೆ ಹೂವು ಅದೇ ಬೇರೆ ಹೂವು ಅಂತ. ಇನ್ನು ನೋಡಿ ಇದು ಶಂಖಪುಷ್ಪದಲ್ಲಿ ಪರ್ಪಲ್ ಇದೆ ಮತ್ತು ನೀಲಿನಲ್ಲೂ ಇದೆ ನೋಡಿ. ಇದೇ ಒಂಥರ ತುಂಬ ರೇರ್ ಕಲರ್, ಇದು ಡಬಲ್ ಪೆಟಲು. ಇದು ಅಷ್ಟೇ ಗಿಡಗಳು ಸ್ಟಾಕ್ ಇದೆ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲ್ಲರೇ ಒಂಥರ ಡಿಫ್ರೆಂಟ್ ಇದೆ. ಮತ್ತು ಇನ್ನು ಇದು ಎಲ್ಲೋ ಸೆಂಟ್ರಲ್ ರೆಡ್ಡು, ಅಂದರೆ ಇದು ಚಿಕ್ಕದಾಗಿ ಹೂ ಬಿಡುತ್ತೆ. ಇದರಲ್ಲೇ 2 ವೆರೈಟಿ ಇದೆ. ಇದು ಚಿಕ್ಕದಾಗಿ ಹೂ ಬಿಡೋ ವೆರೈಟಿ ಇದೆ, ಇನ್ನೊಂದು ದೊಡ್ಡ ವೆರೈಟಿ ಇದೆ. ನೋಡಿ ಗಿಡ ಇಷ್ಟು ಹೈಟ್ ಇರುತ್ತೆ. ನೀಟಾಗಿ ವಿಡಿಯೋ ನೋಡಿ ಗಮನಿಸಿ, ಮತ್ತು ಫೋನ್ ಮಾಡಿ ಕೇಳಬೇಡಿ ಗಿಡ ಎಷ್ಟು ಹೈಟ್ ಇದೆ ಹಾಗೆ ಹೀಗೆ ಅಂತ ಎಲ್ಲ ಕೇಳಬೇಡಿ. ಮತ್ತು ಇನ್ನು ಇದು ಪನ್ನೀರ್ ರೋಸು. ಈ ಪನ್ನೀರ್ ರೋಸಲ್ಲಿ ರೋಟ್ ವಾಟ್ರೂ ಸಹ ಮಾಡ್ತಾರೆ ನೋಡಿ. ಆವಾಗಲೇ ನಾನು ಚಿಕ್ಕದಾಗಿ ಬಿಡುತ್ತೆ ಯೆಲ್ಲೋ ಕಲರಲ್ಲಿ ಅಂತ ತೋರಿಸೋದಲ್ಲ, ಇದು ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ. ಇನ್ನು ಇದು ನಾಟಿ ದಾಸವಾಳ, ಇದು ಚೆನ್ನಾಗಿದೆ ನೋಡಿ. ಇದು ಯೆಲ್ಲೋನಲ್ಲಿ ನೋಡಿ, ಸೆಂಟ್ರಲ್ಲಿ ವೈಟ್ ಇದೆ, ಸುತ್ತಲೂ ಯೆಲ್ಲೋ ಇದೆ. ಇದೇ ಒಂಥರ ಅದೇ ಒಂಥರ, ಈ ಥರ ಡಿಫ್ರೆಂಟಾಗಿರುತ್ತೆ. ಇದಂತೂ ತುಂಬಾ ಚೆನ್ನಾಗಿದೆ, ಇದು ಕಲ್ಲರು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇದು ನೋಡಿ ಒಂಥರ ಡಿಫ್ರೆಂಟ್ ಕಲರ್ಗಳಿದ್ದಾವೆ. ಇನ್ನು ಇದು ಸೂಜಿ ಮಲ್ಲಿಗೆ ಗಿಡ, ನಾನು ಆವಾಗಲೇ ಹೇಳ್ದಂಗೆ ಸೂಜಿ ಮಲ್ಲಿಗೆ, ದುಂಡು ಮಲ್ಲಿಗೆ ಮತ್ತು ಮಳ್ಳೆ ಹೂವು 3 ಥರನೂ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಶಂಖ ಹೂವಿನ ಗಿಡ, ಇದು ಪರ್ಪಲ್ಲು. ಮೊನ್ನೆ ಒಬ್ಬರು ತಗೊಂಡಿದ್ದಾರೆ, ಅವರಿಗೆ ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಆಮೇಲೆ ಅವ್ರಿಗೆ ನಾನು ನೀಟಾಗಿ ಬಿಡಿಸಿ ಹೇಳಿದೆ, ನೀಲಿನೇ ಬೇರೆ ಪರ್ಪಲ್ಲೇ ಬೇರೆ ಅಂತಲೂ ಸಹ ಹೇಳಿದೆ. ಯಾಕೆಂದರೆ ಅದು ನಾನು ಕಳಿಸ್ದಾಗ ಹೂವು ಇತ್ತು, ಅಲ್ಲೋದ್ಮೇಲೆ ಅದು ಬಾಡೋದಂಗೆ ಆಗಿರುತ್ತಲ್ಲ, ಅದು ಕೆಳಗಡೆ ಬಿದ್ದಾಗ ಅವರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಹಂಗಾಗಿ ನಾನು ಅವರಿಗೆ ಆಮೇಲೆ ತಿಳಿಸ್ದೆ, ಸರಿ ಅಂತ ಅಂದರು. ಇನ್ನು ಅದು ಕನಕಾಂಬ್ರ ಕಲ್ಲರು ಡಬಲ್ ಪೆಟಲ್ಲು ನೋಡಿ. ಇನ್ನು ಇದು ಗಾರ್ಡೇನಿಯಾ. ಈ ಗಾರ್ಡೇನಿಯಾ ಸೇಮ್ ಗುಲಾಬಿ ಹೂ ಥರನೇ ಹೂ ಬಿಡುತ್ತೆ, ಅಂದರೆ ಇದು ತುಂಬ ಸ್ಮೆಲ್ಲು, ಶ್ರೀಗಂಧದ ಥರ ಸ್ಮೆಲ್ ಇರುತ್ತೆ. ಇದು ತುಂಬ ಚೆನ್ನಾಗಿದೆ ಇದು ಗಾರ್ಡೇನಿಯಾ. ಇನ್ನು ಇದು ಮಧುಮಾಲತಿ ಒಂದು ಗಿಡದಲ್ಲಿ ನಿಮಗೆ 4-5 ಥರ ಹೂ ಬಿಡುತ್ತೆ, ತುಂಬ ಚೆನ್ನಾಗಿದೆ ಇದು ಮಧುಮಾಲತಿನೂ ಅಷ್ಟೇ. ಇನ್ನು ಇದು ಹಳದಿದು ಡಬಲ್ ಪೆಟಲ್ಲು, ಇದರಲ್ಲಿ ಒಂದು 300 ಗಿಡ ಏನೋ ಇತ್ತು, ಇನ್ನೇನೆಲ್ಲ ಖಾಲಿಯಾಗಿ ಒಂದು 5 ಗಿಡ ಇರ್ಬೋದು ಅಷ್ಟೇ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆರೆಂಜಲ್ಲೂ ಅಷ್ಟೇ, ಇದರಲ್ಲೂ ಎಲ್ಲ ಖಾಲಿಯಾಗೋಗಿದೆ. ಇದರಲ್ಲೂ ಒಂದು 5-6 ಇರಬೇಕು ಅಷ್ಟೇ, ಅಂದರೆ ಬೇಗನೆ ಖಾಲಿಯಾಗಿ ಹೋಗುತ್ತೆ, ಇರೋದಿಲ್ಲ ನನ್ನ ಹತ್ರ ಗಿಡಗಳು. ಅಂದರೆ ನೋಡಿ ಇದೇ ಒಂಥರ ಕಲ್ಲರು, ಅಂದರೆ ಪಿಂಕಲ್ಲಿ ಇದು ತುಂಬ ಬೇರೆ ಬೇರೆ ಕಲರ್ಗಳಿರುತ್ತೆ. ಇದು ಕರಿಬೇವಿನ ಗಿಡ. ಮತ್ತು ಇನ್ನು ಇದು ಪಿಂಕಲ್ಲಿ ಇದೇ ಒಂಥರ ವೆರೈಟಿ, ಅದೇ ಒಂಥರ ವೆರೈಟಿ. ಈ ಪಿಂಕಲ್ಲೇ 3-4 ಥರ ವೆರೈಟಿ ಇದೆ, ತುಂಬಾ ಚೆನ್ನಾಗಿದೆ. ಕಲರ್ಗಳಂತೂ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ, ಆ ಥರ. ಇನ್ನು ಇದು ಮರ್ಗ ಇದೆ, ದವನ ಇದೆ, ಮತ್ತು ಪನ್ನೀರ್ ಪತ್ರೆ ಇದೆ, ಮತ್ತು ಇನ್ನು ಆಗದೆಳೆ ಗಿಡ, ಇದೆಲ್ಲನೂ ಸಹ ಸಿಗುತ್ತೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಇನ್ನು ಇದು ನೋಡಿ, ಇದು ಡಬಲ್ ಪೆಟಲು, ಪಿಂಕು ಮತ್ತು ವೈಟು ಮಿಕ್ಸ್ ಆಗಿದೆ. ಈ ಥರ ಇವೆಲ್ಲ ತುಂಬ ರೇರ್ ಕಲರು. ಜನ ಈ ಗಿಡನ ಕೇಳ್ತಾ ಇದ್ರಿ, ಗಿಡಗಳಿದ್ದಾವೆ, ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪನೇ ಇದೆ ಇವಾಗ, ಎಲ್ಲ ಖಾಲಿ ಆಗ್ತಾ ಇದೆ. ಆಮೇಲೆ ಖಾಲಿ ಆದಮೇಲೆ ಕೇಳಿದ್ರೆ ಸಿಗೋದಿಲ್ಲ. ಇನ್ನು ನೋಡಿ ಅವಾಗೆ ತೋರಿಸಿದ ಅದೇ ಒಂಥರ ಕುಂಕುಮದ ಕಲರು, ಇದೊಂಥರ ಹಳದಿ ಮತ್ತು ಸೆಂಟ್ರಲ್ ರೆಡ್ ಇದೆ. ಇವು ಅಷ್ಟೇ ತುಂಬ ಚೆನ್ನಾಗಿದೆ ಕಲರ್ಗಳು. ದಾಸವಾಳ ಕಲರ್ಗಳು ನಾವು ವರ್ಣಿಸೋಕ್ಕೆ ಆಗೋದಿಲ್ಲ, ಅಷ್ಟು ಕಲರ್ ಇರುತ್ತೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನೋಡೋಕ್ಕಂತ 2 ಕಣ್ಣೇ ಸಾಲಲ್ವೇನೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದು ಒಂಥರ ಈ ಕಲ್ಲರ್ನ ನನಗೆ ವರ್ಣಿಸೋಕ್ಕೆ ಬರೋದಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಯಾವ ಕಲರ್ನ ವರ್ಣಿಸೋದು ಯಾವ ಕಲರ್ನ ಬಿಡೋದು ಅನ್ನೋ ರೀತಿ ಇರುತ್ತೆ ನೋಡಿ. ಇವು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬಿಡುತ್ತೆ. ಇನ್ನು ಇದು ಪಿಂಕು, ಈ ಪಿಂಕಲ್ಲಿ ಸುತ್ತಲೂ ಒಂಥರ ವೈಟ್ ಥರ ಬರುತ್ತೆ. ನಾನು ಅವಾಗೆ ತೋರಿಸ್ದಂಗೆ ಪಿಂಕಲ್ಲಿ ತುಂಬ ವೆರೈಟಿಗಳಿರುತ್ತೆ ನೋಡಿ. ಇದೇ ಒಂಥರ ಹಳದಿ, ಎಂಥ ಕಲ್ಲರು ಅಂದರೆ ನನಗೆ ಹೇಳೋಕ್ಕೇ ಆಗೋಲ್ಲ ಆ ಥರ. ಇದೇ ಒಂಥರ
ಅದಿನ್ನೂ ಹರಳಿರಲಿಲ್ಲ. ಇದು ರೋಸ್ಮೇರಿ. ಈ ರೋಸ್ಮೇರಿನ ನೀವು ಕೊಬ್ಬರಿ ಎಣ್ಣೆಲಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕೂದಲಿಗೆಲ್ಲ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕೂದಲೆಲ್ಲನೂ ಬೆಳೆಯುತ್ತೆ. ಇನ್ನು ಇದು ಸೀತಾಫಲನೂ ಖಾಲಿ ಆಯಿತು, ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಮಾರ್ಫ್ರೂಟ್ ಇದೆ ಮತ್ತು ಸೀಬೆಹಣ್ಣಿನ ಗಿಡ ಇದೆ. ಹಣ್ಣಿನ ಗಿಡದಲ್ಲಿ 3 ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಸ್ಟಾರ್ ಫ್ರೂಟಲ್ಲಿ ಕಾಯಿನೂ ಸಹ ಇರುತ್ತೆ. ಆ ಕಾಯಿ ಇರೋಂಥ ಗಿಡನೇ ನಾವು ನಿಮಗೆ ಪ್ಯಾಕ್ ಮಾಡಿ ಕಳಿಸೋದು. ಆ ಪ್ಯಾಕ್ ಮಾಡೋವಾಗ ಏನಾಗುತ್ತೆ, ಬಿದ್ದೋಗ್ಬಿಟ್ಟಿರುತ್ತೆ ಅಷ್ಟೇ. ಇನ್ನು ನೋಡಿ, ಇದು ಸೀಬೆಹಣ್ಣಿನ ಗಿಡದಲ್ಲೂ ನೋಡಿ ಕಾಯಿಗಳೆಲ್ಲ ಇರುತ್ತೆ. ಏಕೆಂದರೆ ಈ ಥರ ಚಿಕ್ಕ ಗಿಡನೇ ನಾವು ಗಾರ್ಡನ್ನಲ್ಲಿ ಬೆಳೆಸಿದ್ರೆ ಒಳ್ಳೆಯದು. ಗಾರ್ಡನ್ ಅಂದರೆ ಅದರಲ್ಲೂ ನಾವು ಟೆರೆಸ್ ಮೇಲೆ ಬೆಳೆಸೋರು ಈ ಥರ ಚಿಕ್ಕ ಚಿಕ್ಕ ಗಿಡದಲ್ಲಿ ಕಾಯಿ ಬಿಡೋವಂತಹ ಗಿಡಗಳನ್ನೇ ನಾವು ಬೆಳೆಸಬೇಕು. ಇನ್ನು ಇದು ನೋಡಿ, ಇದು ಹಾವು ಬರದೇ ಇರೋವಂತಹ ಗಿಡ ಇದು. ಇನ್ನು ಇದು ಪನ್ನೀರ್ ಪತ್ರೆ. ಈ ಪನ್ನೀರ್ ಪತ್ರೆನೂ ಅಷ್ಟೇ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.